ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನೇಕರು ತಮ್ಮ ಇಡೀ ಜೀವನದಲ್ಲಿ ಸಾಧಿಸಲು ಸಾಧ್ಯವಾಗದಿರುವುದನ್ನು ಕೆಲವರು ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಸಾಧಿಸಿ ತೋರಿಸುತ್ತಾರೆ. ಅಂದರೆ ಇವರಿಗೆ ಜೀವನದಲ್ಲಿ ಹುಟ್ಟಿನಿಂದಲೇ ಅಪಾರ ಬುದ್ಧಿವಂತಿಕೆ, ಮುಟ್ಟಿದ್ದೆಲ್ಲ ಚಿನ್ನವಾಗುವ ಅದೃಷ್ಟ ಮತ್ತು ಅದಕ್ಕೆ ತಕ್ಕಂತೆ ಅವಕಾಶಗಳು ಸಹ ಇವರಿಗೆ ಸಿಗುತ್ತಾ ಹೋಗುತ್ತವೆ. ಹೀಗಾಗಿ ಎಷ್ಟೋ ಜನರಿಗೆ ಅಸಾಧ್ಯವಾದ ಕೆಲಸಗಳು ಕೆಲ ಪ್ರತಿಭಾವಂತರಿಗೆ ತುಂಬಾ ಸುಲಭ ಅಂತ ಅನಿಸುತ್ತಿದೆ. ಇಲ್ಲಿಯೂ ಸಹ ಒಬ್ಬ ಚಿಕ್ಕ ಹುಡುಗ ತನ್ನ ಸಣ್ಣ ವಯಸ್ಸಿನಲ್ಲಿಯೇ ಶಸ್ತ್ರಚಿಕಿತ್ಸಕನಾಗಿದ್ದರು. ಏನಿದು, ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಸರ್ಜನ್ ಆಗುವುದಕ್ಕೆ ಸಾಧ್ಯ ಎಂದು ಆಶ್ಚರ್ಯಪಡುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. 7ನೇ ವಯಸ್ಸಿನಲ್ಲಿ ಹೆಚ್ಚಿನ ಮಕ್ಕಳು ಗೊಂಬೆಗಳು ಮತ್ತು ಬಂದೂಕುಗಳೊಂದಿಗೆ ಆಟವಾಡಲು ನಿರತರಾಗಿದ್ದಾಗ ಇವರು ತಮ್ಮ ಮೊದಲ ಶಸ್ತ್ರಚಿಕಿತ್ಸೆ ಮಾಡಿದರು. ಹರ್ಕ್ರಿತ್ ಜಸ್ವಾಲ್ ಅವರನ್ನು ಭೇಟಿ ಮಾಡಿ ಅವರ IQ 146 ಎಂದು ಪರೀಕ್ಷಿಸಲಾಯಿತು. ಅವರನ್ನು ಭಾರತದಲ್ಲಿ ಅತ್ಯಂತ ಬುದ್ಧಿವಂತರನ್ನಾಗಿ ಮಾಡಿದೆ. ಏಪ್ರಿಲ್ 23, 1993ರಂದು ಭಾರತದಲ್ಲಿ ಜನಿಸಿದ ಹರ್ಕ್ರಿತ್ ಅಸಾಧಾರಣ ಬುದ್ಧಿಮತ್ತೆಯ ಮಟ್ಟದಲ್ಲಿ ಎದ್ದು ಕಾಣುತ್ತಾರೆ. 146ರ ಪ್ರಭಾವಶಾಲಿ IQ ಅನ್ನು ಹೆಮ್ಮೆ ಪಡುತ್ತಾರೆ. ಇದು ದೇಶದಲ್ಲಿ ಅವರ ವಯಸ್ಸಿನ ಮಕ್ಕಳಲ್ಲಿ ಅತ್ಯಧಿಕವಾಗಿದೆ. ಅವನ ಹಳ್ಳಿಯಲ್ಲಿನ ಶಸ್ತ್ರಚಿಕಿತ್ಸಕರು ಶಸ್ತ್ರಚಿಕಿತ್ಸಾ ಕಾರ್ಯಾಚರಣೆಗಳನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬುದನ್ನು ನೋಡಲು ಮತ್ತು ಕಲಿಯಲು ಅವರನ್ನು ಸಕ್ರಿಯಗೊಳಿಸಿದಾಗ ಶಸ್ತ್ರಚಿಕಿತ್ಸೆಯಲ್ಲಿ ಅವರ ಆಸಕ್ತಿಯು ಬೆಳೆಯಿತು. ಹರ್ಕ್ರಿತ್ ಜಸ್ವಾಲ್ ಕೇವಲ 7 ವರ್ಷದವನಾಗಿದ್ದಾಗ ಅವರು ಜಾಗತಿಕವಾಗಿ ಕಿರಿಯ ಶಸ್ತ್ರಚಿಕಿತ್ಸಕರಾದರು. 5 ವರ್ಷಗಳ ಹಿಂದೆ ಸಂಭವಿಸಿದ ಸುಟ್ಟ ಗಾಯಗಳಿಂದಾಗಿ ಬೆರಳುಗಳು ಒಟ್ಟಿಗೆ ಅಂಟಿಕೊಂಡಿದ್ದ 8 ವರ್ಷದ ಬಾಲಕಿಗೆ ಅವರು ಸಹಾಯ ಮಾಡಿದರು. ಆಕೆಯ ಪೋಷಕರಿಗೆ ಶಸ್ತ್ರಚಿಕಿತ್ಸೆಯನ್ನು ಭರಿಸಲಾಗಲಿಲ್ಲ. ಆದರೆ ಹರ್ಕ್ರಿತ್ ತನ್ನ ವೈದ್ಯಕೀಯ ಕೌಶಲ್ಯವನ್ನು ಬಳಸಿಕೊಂಡು ಅವಳ ಬೆರಳುಗಳನ್ನು ಆಪರೇಟ್ ಮಾಡಲು ಮತ್ತು ಬೇರ್ಪಡಿಸಲು ಬಳಸಿಕೊಂಡರು. ಶಸ್ತ್ರಚಿಕಿತ್ಸೆಯ ನಂತರ ಹರ್ಕ್ರಿತ್ ಭಾರತದಲ್ಲಿ ವೈದ್ಯಕೀಯ ಪ್ರತಿಭೆ ಎಂದು ಪ್ರಶಂಸಿಸಲ್ಪಟ್ಟರು. ಸಲಹೆ ಮತ್ತು ಚಿಕಿತ್ಸೆಗಾಗಿ ನೆರೆಹೊರೆಯವರು ಮತ್ತು ಅಪರಿಚಿತರು ಅವನ ಬಳಿಗೆ ಬರುತ್ತಿದ್ದರು. ಧರ್ಮಶಾಲಾದಲ್ಲಿ ಪ್ರೌಢಶಿಕ್ಷಣದ ಅಧ್ಯಕ್ಷರಾದ ಶ್ರೀ BR ರಾಹಿ ಅವರು ಹರ್ಕ್ರಿತ್ ಅವರನ್ನು ಬೆಂಬಲಿಸಿದರು ಮತ್ತು ಮಾರ್ಗದರ್ಶನ ಮಾಡಿದರು. 12ನೇ ವಯಸ್ಸಿನಲ್ಲಿ ಅವರು ಈಗಾಗಲೇ ಚಂಡೀಗಢ ಕಾಲೇಜಿನಲ್ಲಿ ವಿಜ್ಞಾನವನ್ನು ಓದುತ್ತಿದ್ದರು. ಭಾರತೀಯ ವಿಶ್ವವಿದ್ಯಾನಿಲಯದಿಂದ ಸ್ವೀಕರಿಸಲ್ಪಟ್ಟ ಅತ್ಯಂತ ಕಿರಿಯ ವಿದ್ಯಾರ್ಥಿಯಾದರು. 13ನೇ ವಯಸ್ಸಿನಲ್ಲಿ ಅವರು ತಮ್ಮ ವಯಸ್ಸಿನವರಿಗೆ ಜಾಗತಿಕವಾಗಿ ಅತ್ಯಧಿಕ IQಗಳಲ್ಲಿ ಒಂದನ್ನು ಪ್ರದರ್ಶಿಸಿದರು. ಓಪ್ರಾ ವಿನ್ಫ್ರೇ ಅವರ ಪ್ರಸಿದ್ಧ ಟಾಕ್ ಶೋನಲ್ಲಿ ಅವರಿಗೆ ಸ್ಥಾನವನ್ನು ಗಳಿಸಿದರು. 17ರ ಹೊತ್ತಿಗೆ ಅವರು ಈಗಾಗಲೇ ಅನ್ವಯಿಕ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸುವ ಹಾದಿಯಲ್ಲಿದ್ದರು. 20ರ ಹೊತ್ತಿಗೆ ಅವರು ಈಗಾಗಲೇ ಅಭ್ಯಾಸ ಮಾಡುವ ವೈದ್ಯರಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೂ ಹರ್ಕ್ರಿತ್ ಜಸ್ವಾಲ್ ಕ್ಯಾನ್ಸರ್ ಅಧ್ಯಯನ ಮಾಡುವ ಮೂಲಕ ಬದಲಾವಣೆಯನ್ನು ಮಾಡಲು ನಿರ್ಧರಿಸಿದರು. ಹರ್ಕ್ರಿತ್ ಹದಿಹರೆಯದವನಾಗಿದ್ದಾಗ ಕ್ಯಾನ್ಸರ್ ರೋಗಿಗಳು ಚಿಕಿತ್ಸೆಗಾಗಿ ಪಾವತಿಸಲು ಸಾಧ್ಯವಾಗದ ಕಾರಣ ಅಥವಾ ಆಸ್ಪತ್ರೆಗಳು ಅವರನ್ನು ಕರೆದೊಯ್ಯಲು ಸಾಧ್ಯವಾಗದ ಕಾರಣ ರಸ್ತೆ ಬದಿಯಲ್ಲಿ ಮಲಗಿರುವುದನ್ನು ಅವನು ನೋಡಿದನು. ಈ ನೆನಪುಗಳು ಅವರ ನೋವನ್ನು ಕಡಿಮೆ ಮಾಡಲು ತನ್ನ ಬುದ್ಧಿವಂತಿಕೆಯನ್ನು ಬಳಸಲು ಅವನನ್ನು ಪ್ರೇರೇಪಿಸಿತು. ಈಗ ಅವರು ಆಸ್ಪತ್ರೆಗಳಿಗೆ ಭೇಟಿ ನೀಡಿದಾಗ ಮತ್ತು ಜನರು ನರಳುತ್ತಿರುವುದನ್ನು ನೋಡಿದಾಗ ಇದು ಔಷಧ ಮತ್ತು ಕ್ಯಾನ್ಸರ್ಗೆ ಪರಿಹಾರಗಳನ್ನು ಹುಡುಕುವಲ್ಲಿ ಅವರ ಆಸಕ್ತಿಯನ್ನು ಬಲಪಡಿಸುತ್ತದೆ. ಹರ್ಕ್ರಿತ್ ಜಸ್ವಾಲ್ ಅವರು ಹಲವು ವರ್ಷಗಳಿಂದ ಮೌಖಿಕ ಜೀನ್ ಥೆರಪಿಯ ಬಗ್ಗೆ ಕಲ್ಪನೆಗಳನ್ನು ಬಳಸಿಕೊಂಡು ಕ್ಯಾನ್ಸರ್ಗೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಕೆಲವು ಬ್ರಿಟಿಷ್ ವೈದ್ಯರು ಮತ್ತು ಸಂಶೋಧಕರು ಅವರ ಕೆಲಸವನ್ನು ಒಪ್ಪಲಿಲ್ಲ. ಅವರು ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದರು. ಅವರು ಚಿಕ್ಕವರಾಗಿದ್ದಾಗ ಹರ್ಕ್ರಿತ್ ಸಮರ್ಪಿತ ಮತ್ತು ಗಮನವನ್ನು ಹೊಂದಿರುತ್ತಾರೆ. ಅವರು ಶಾಲೆಯಲ್ಲಿ ಮತ್ತು ಸಂಶೋಧನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಕ್ಯಾನ್ಸರ್ ಅನ್ನು ಗುಣಪಡಿಸುವ ದೊಡ್ಡ ಕನಸಿನೊಂದಿಗೆ ಆಶಾದಾಯಕವಾಗಿ ಕ್ಯಾನ್ಸರ್ ಸಂಶೋಧನೆಗಾಗಿ ಅವರ ಉತ್ಸಾಹವು ಸಾವಿರಾರು ಕ್ಯಾನ್ಸರ್ ರೋಗಿಗಳಿಗೆ ಭರವಸೆಯನ್ನು ನೀಡುತ್ತಿದೆ. ಸ್ನೇಹಿತರೆ, ಈ ಪುಟ್ಟ ಹುಡುಗನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಯಾರು ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.